ಹಾಯ್ ಲೆಜೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. IP ಸೆಕ್ಷನ್ ಪಾರ್ಟ್ 2 ಬರಬೇಕಿತ್ತು. ಸಡನ್ಲಿ ವ್ಲಾಗ್ ಯಾಕೆ ಬಂದಂತ ಶಾಕ್ ಹೋಗ್ಬೇಡ್ರಿ, ಆದಷ್ಟು ಬೇಗ ಪಾರ್ಟ್ 2 ಬರುತ್ತೆ. ಸೊ ಇವತ್ತಿನ ವ್ಲಾಗ್ ಒಂದು ಸ್ಪೆಷಲ್ಲು. ಇವತ್ತೊಂದು ಲೊಕೇಶನ್ ನೋಡೋಕೆ ಹೊಂಟೀನಿ. ಆ ಲೊಕೇಶನಲ್ಲಿ ಒಂದು ಶೂಟಿಂಗ್ ಡೈಲಾಗ್ ಇದೆ ನಂದು, ನೋಡಿರಿ ನಾವು ಯಾವ ಥರ ಶೂಟ್ ಮಾಡ್ತೀವಿ. ಆಮೇಲೆ ತುಂಬ ಜನ ಅಂದ್ಕೊಂಬಿಟ್ರೆ ಕ್ಯಾಮ್ರಾದಲ್ಲಿ ಅಂತ. ನೋ, ನಾವು ಫೋನಲ್ಲೇ ಶೂಟ್ ಮಾಡಿವಿ. ಫೋನಲ್ಲಿ ಕೂಡ ನೀವು ಕೂಡ ಶೂಟಿಂಗ್ ಮಾಡ್ಬೋದು. ಸೊ ಅವಾಗೆಲ್ಲ ನಾನು ರೀಲ್ಸ್ ಮಾಡಿರಿ ಅಂತ ಹೇಳ್ತಾಯಿದ್ದೆ. ಬಟ್ ಇವಾಗ ನೀವು ಆರಾಮಾಗಿ ಇನ್ಮೇಲಿದ್ದ ಶಾರ್ಟ್ ಫಿಲ್ಮ್ ಕೂಡ ಮಾಡ್ಕೋಬೋದು. ಎಸ್, ಪ್ರತಿಯೊಂದು ನಾಲೆಡ್ಜು ಟಿಪ್ಸು ಈ ಚಾನಲಲ್ಲಿ ನಿಮಗೆಲ್ಲ ಸಿಗುತ್ತೆ. ಸೊ ಇವಾಗ ಹೋಗೋಕ್ಕಿಂತ ಮುಂಚೆ ನನ್ನ ಕೆಲವೊಂದು ಹ್ಯಾಬಿಟ್ಸ್ ಐತಿ. ಹೊರಗಡೆ ಹೋದ್ಮೇಲೆ ಆಮೇಲೆ ಸ್ಕಿನ್ಗೆ ಏನು ಆಗ್ಬಾರ್ದಲ್ಲ, ಸನ್ಸ್ಕ್ರೀಮ್ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ನನ್ನ ಫೇವ್ರೇಟು ವೈಲ್ಡ್ ಸ್ಟೋನ್ ಪರ್ಫ್ಯೂಮ್. ಮತ್ತು ಇದ್ಯಾವುದು ಪ್ರಮೋಷನ್ ಅಲ್ಲ, ನಾನು ಹೇಳ್ಬೇಕನ್ಸುತ್ತೆ ಹೇಳ್ತಾಯಿದ್ದೀನಿ. ಓಕೆ, ಆಮೇಲೆ ಸನ್ಸ್ಕ್ರೀಮ್ ತುಂಬ ಜನ ಕೇಳ್ತಾಯಿದ್ರು. ಸನ್ಸ್ಕ್ರೀಮ್ ಆಲ್ರೆಡಿ ಖಾಲಿ ಆಗೈತಿ, ಇಂಥವು 4-5 ಖಾಲಿ ಮಾಡೀನಿ. ಸನ್ಸ್ಕ್ರೀಮ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆನಾ? ಸನ್ಸ್ಕ್ರೀಮೆಲ್ಲ ಅಪ್ಲೈ ಮಾಡಿಕೊಂಡು ಪರ್ಫ್ಯೂಮ್ ಮಾಡಿಕೊಂಡು, ನಮ್ಮೂರಿಂದ ಸುಮಾರು 11 ಕಿಲೋಮೀಟ್ರ್ ಇದೆ ಆ ಲೊಕೇಶನ್. ಹಳೇ ಫ್ಯಾಕ್ಟ್ರಿ, ಸುಮಾರು 150 ವರ್ಷದ ಫ್ಯಾಕ್ಟ್ರಿ. ಆ ಫ್ಯಾಕ್ಟ್ರಿಯಲ್ಲಿ ಒಂದು ಶೂಟಿಂಗ್ ಇದೆ. ಓಕೆನಾ? ಬನ್ನಿ ಹೋಗೋಣ. ವೇಟ್ ಫಸ್ಟು ಮುಂದಕ್ಕೆ ಬೈಲಿ. ಪರ್ಫ್ಯೂಮ್ ಇದೆ ಈ ಥರ. ಒಂದು ನಾನು ಯೂಸ್ ಮಾಡೀನಿ, ಇನ್ನೊಂದು ನಮ್ಮ ಅಣ್ಣ ತೊಗೊಂಡಾನೆ, ಇನ್ನೊಂದಿದೆ. ಇದು ನನ್ನ ಫೇವ್ರೇಟು. ಸೊ ಈ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಕೂಡ ಬೈ ಮಾಡ್ಕೊಳ್ಳಿ. ಸ್ಮೆಲ್ ತುಂಬ ಚೆನ್ನಾಗಿದೆ. ಸಾಕು. ಓಕೆ, ಸೊ ಹೋಗೋಣ. ಓಕೆ, ಇವಾಗ ಲೊಕೇಶನ್ ಕಡೆ ಬಂದೀವಿ. ಹಿಂದೆ ಕಾಣುತ್ತಾರೆ ಬ್ಯಾಕ್ಗ್ರೌಂಡು. ಸುಮಾರು 100-150 ವರ್ಷದ ಫ್ಯಾಕ್ಟ್ರಿ ಅದು. ಇಲ್ಲೊಂದು ಬಾವಿ ಐತಿ. ಆ ಬಾವಿಯಲ್ಲಿ ನೀರು ತಗೊಂಡು ಆವಾಗ ಸುಣ್ಣದ ನೀರು ಸಿಮೆಂಟ್ ಥರ ಇಲ್ಲೇ ಹಾಕ್ಬಿಟ್ಟು ರೌಂಡ್ ಅಪ್ ಮಾಡಿಕೊಂಡು ಅಷ್ಟು ತಿರ್ಸ್ಕೊಂಡು ಉಂಡೆ ಎಲ್ಲ ಮಾಡಿಕೊಂಡು ಸಿಮೆಂಟ್ ಥರ ಯೂಸ್ ಮಾಡ್ಕೊತಿದ್ರು. ಇಲ್ಲಿ ಬಾವಿ ಐತೆ ಬರ್ರಿ ಇಲ್ಲಿ. Close your eyes. ಓಕೆ, ಇವಾಗ ನಾನು ಶೂಟಿಂಗ್ ಮಾಡಬೇಕಾಗಿರೋದು ನೆಕ್ಸ್ಟು ಇದೇ ರೂಮಲ್ಲ, ಆ್ಯಕ್ಚುಲಿ ನನ್ನ ಪಾಲಿಗೆ ರೂಮು. ಸೊ ಒಳಗಡೆ ಒಂದು ಡೈಲಾಗ್ ಹೇಳಬೇಕು. ನೋಡೋಕ್ಕಿನ್ನ ಲೈಟಿಂಗ್ಸ್ ಹೆಂಗೆ ಬರ್ತಾವ, ಫೇಸ್ ಹೆಂಗೆ ಬರುತ್ತಾ, ಮತ್ತು ಪ್ಯಾಚಸ್ ಬರ್ತಾವ ಇಲ್ಲ ನೋಡ್ಬೇಕು. ಅದು ಮೇನ್ ಇಂಪಾರ್ಟೆಂಟ್. ಲೈಟಿಂಗ್ಸು, ಆಮೇಲೆ ಗ್ಲೋ ಕ್ವಾಲಿಟಿ ಫಸ್ಟ್ ಮೇನ್ ಇಂಪಾರ್ಟೆಂಟ್ ನನಗೆ. ಒಳಗೋಣ ಬರ್ರಿ. ಓಕೆ, ಚೆನ್ನಾಗಿದೆ. ನೆಕ್ಸ್ಟ್ ಲೆವೆಲ್ ಇದೆ. ಒಂದು ಸಸ್ಪೆನ್ಸ್ ಕತೆ, ಏನಾದರೂ ಥ್ರಿಲ್ಲರು, ಒಂದು ಗ್ಯಾಂಗ್ಸ್ಟರ್ದು, ಒಂದು ಸ್ಮೋಕ್ ಆಗಿರ್ಬೋದು. ಚೆನ್ನಾಗಿ ಮಾಡ್ಬೋದು ಇಲ್ಲಿ. ಸೂಪರ್ ಇದೆ. ಒಳಗಡೆ ಈ ಡೋರು ಸುಮಾರು ಏನಿಲ್ಲಪ್ಪ ಅಂದರೆ 5 ಬಿಡಪ್ಪ, 100 ವರ್ಷದ. ಕುಲ್ಜಾ ಸಿಂಗ್. ಆಹಾ, ವಾ. ನೆಕ್ಸ್ಟ್ ಲೆವೆಲ್ ಇದೆ. ನಾನು ಯಾವ ಥರ ಅಂದ್ಕೊಂಡೆ ಡಬಲ್ ಇದೆ. ಅಲ್ಲೊಂದು ರೂಮ್ ಇದೆ,
ಅದು ಯಾವ ಥರ ಇದೆ ಅಂತ ತೋರಿಸ್ತೀನಿ, ಓಕೆನಾ. IP ಸೆಕ್ಷನ್ ಪಾರ್ಟ್ 2 ಶೂಟಿಂಗ್ ಫಸ್ಟ್ ಓಪನಿಂಗ್ ಶಾಟ್ ಬರೋದೆ ಇದೇ ಪ್ಲೇಸ್. ಎಲ್ಲ ನಾನು ಹೇಳ್ತಿದ್ದೀನಲ್ಲ, ಬಟ್ ಇರಲಿ. ಇಲ್ಲಿ ಯಾವುದಿದೆ ಎಲ್ಲ ಚೆನ್ನಾಗಿದೆ. ಎಸ್, ಅಲ್ಲಿಗಿಂತ ಇಲ್ಲೇ ಭಾಳ ಚೆನ್ನಾಗಿದೆ. ಅಲ್ಲಿ ಸ್ವಲ್ಪ ಡಾರ್ಕ್ ಇದೆ. ಹಾಂ, ಅಲ್ಲಿ ಡಾರ್ಕ್ ಇದೆ, ಬಟ್ ಇಲ್ಲಿ ಮಾತ್ರ ಚೆನ್ನಾಗಿದೆ. ಹಾಂ, ಹುಷಾರ ಬಾ. ವಾವ್, ಸೂಪರ್. ಮಯೂರ ನಾನೇ. ಇಲ್ಲಿ ಒಂದು ವಿಡಿಯೋ ಶಾಟು, ಲೈಕ್ ವೈಡ್ ಶಾಟು, ಮಿಡ್ಡು, ಆಮೇಲೆ ಕ್ಲೋಸಪ್ಪು. ಈ ಲೊಕೇಶನ್ ಸಕ್ಕತ್ ಬರುತ್ತಪ್ಪ. ಆಮೇಲೆ ಇನ್ನೊಂದೇನು ಗೊತ್ತಾ, ಈ ಪ್ಲೇಸಲ್ಲಿ ಫೈಟಿಂಗ್ಸ್ ಏನಂತಿದ್ರೆ ಏನಾದರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಬರುತ್ತೆ. ಬಟ್ ನೋಡೋಣ ಏನೇನಾಗುತ್ತೆ ಅಂತ ಪಾರ್ಟ್ 2 ಅಲ್ಲಿ. ನೀವು ತುಂಬ ಜನ ಕೇಳಾಕೊಂತೀರಿ ಎಲ್ಲರೂ, ಆಲ್ಮೋಸ್ಟ್ ಸೋಷಿಯಲ್ ಮೀಡ್ಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಆಮೇಲೆ ಎಷ್ಟೋ ಹುಡುಗರು ಮನೆ ಬಂದು ಕೇಳಕೋತಾರ, ಅಣ್ಣ ಪಾರ್ಟ್ 2 ಯಾವಾಗ ಬಿಡ್ತೀರ ಅಂತ. ಆದಷ್ಟು ಬೇಗ ಬಿಡ್ತೀನಿ. ಆ ಡೇಟ್ ಏನೋ ಫಿಕ್ಸ್ ಆಗಿದೆ, ಬಟ್ ಹೇಳ್ತೀನಿ ಆದಷ್ಟು ಬೇಗ ಒಂದು ಹೊಸ ಅಪ್ಡೇಟ್ ಕೊಡ್ತೀನಿ. ಈ ಪಾರ್ಟ್ 2 ಅಲ್ಲಿ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತಿರೋ ಗೊತ್ತಿಲ್ಲ, ಆ ನೆಕ್ಸ್ಟ್ ಲೆವೆಲ್ ಬರುತ್ತಣ್ಣ. ಆ ಪಾರ್ಟ್ 2 ಅಲ್ಲಿ ಬರೋ ಆರ್ಟಿಸ್ಟ್ ಆಗಿರ್ಬೋದು, ನನಗೆ ಹೇಳೋಕ್ಕೆ ಮೈ ಒಂಥರ ರೋಮಾಂಚನ ಆಗುತ್ತೆ. ಆದಷ್ಟು ಬೇಗ ಬರುತ್ತೆ. ನಮ್ಮ ಕ್ಯಾಮ್ರಾಮ್ಯಾನ್ ನಮ್ಮ ವಾಜಿಫು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡೋಕೋತಾನೆ ಈ ಲೊಕೇಶನಲ್ಲಿ. ಫಸ್ಟು ನಾನು ನಮ್ಮ ತಮ್ಮ ಈ ಲೊಕೇಶನ್ ನಾವು ಬಂದಿದ್ದೀವಿ. ಬಂದಾಗ ಅಲ್ಲೇ ನಾವು ವೀಡಿಯೋ ಶಾಟ್ ಮಾಡ್ಕೊಂಡು ಅಲ್ಲೇ ಹೋಗ್ಬಿಟ್ಟಿದ್ದೀವಿ. ಬಟ್ ಇಷ್ಟು ಹಿಂದ್ಗಡೆ ನಾವು ಬಂದಿದ್ದಿಲ್ಲ. ಸೊ ಇವತ್ತು ನಾನು ಬಂದೀನಿ, ಚೆನ್ನಾಗಿದೆ. ಓಕೆ, ಯಾರ ಹೆಸರನ್ನು ಕೇಳದೆ ಕೂಡಲೇ ಪಲ್ಲವರ ಸಾಮ್ರಾಜ್ಯ ಸಿಂಹಾಸನವನ್ನು ಗಡಗಡ ನಡುಗುತ್ತಿದೆಯೋ, ಯಾರ ಮುಖವನ್ನು ಕಂಡ ಕೂಡಲೇ ನಿಮ್ಮಿ ರಾಜಪುತ್ರನ ವೀರವಾಣಿಯು ಭಯದಿಂದ ಗಂಟಲಲ್ಲಿ ಕುಸಿದು ಹೋಯಿತೋ, ಆ ಮಯೂರ ನಾನೇ. ಓಕೆ, ಇವಾಗ ನಮ್ಮದೊಂದು ಪಾರ್ಟ್ 2 ಅಲ್ಲಿ ಬರೋದು ಫಸ್ಟು ಶಾಟ್ ತೊಗೊಂಡಿವಿ ನಾನು ನಮ್ಮ ಬ್ರದರು. ಇವಾಗ ಫೋಟೋಶೂಟು ಈ ಲೊಕೇಶನಲ್ಲಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಬೇಕಲ್ಲ ಫೋಟೋಸ್. ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಬರೀ ರೀಲ್ ಅಪ್ಲೋಡ್ ಮಾಡೋಕೆ ಹೋಗ್ಬೇಡ್ರಿ. ಅದ್ರ ಜೊತೆಗೆ ನೀವು ಫೋಟೋಸ್ ಕೂಡ ಅಪ್ಲೋಡ್ ಮಾಡ್ಕೋಬೇಕು. ಕರ್ಸಲ್ ಫೋಟೋಸು ಒಂದೇ ಫೋಟೋ ಅಲ್ಲ, ಒಂದು 4-5 ಫೋಟೋ ತಗೊಂಡು ಸ್ವೈಪ್ ಮಾಡ್ತಿರಲ್ಲ. ಸೊ ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಇನ್ಸ್ಟಾ ಅಕೌಂಟು ಎಂಗೇಜ್ಮೆಂಟು ಜಾಸ್ತಿ ಆಗುತ್ತೆ. ಎಂಗೇಜ್ ಮತ್ತು ರಿಂಗಲ್ಲ, ಎಂಗೇಜ್ಮೆಂಟ್ ಅಂದ್ರೆ ಎಂಗೇಜ್. ಇವಾಗ ನಾನು ಫೋಟೋಶೂಟ್ ಮಾಡಬೇಕು. ಸೊ ಈ ಲೊಕೇಶನಲ್ಲಿ ಪೋಸಸ್ ಆ್ಯಂಡ್ ಫೋಟೋಶೂಟಲ್ಲಿ ಬರೀ ಫೋಟೋಸು ಹಿಂಗೆ ತಗೊಳ್ಳೋದು ಅದೆಲ್ಲ ಬಿಟ್ಟಾಕಿ, ಇವಾಗ ಪ್ರೆಸೆಂಟ್ ಜನ್ರೇಷನಲ್ಲಿ ಸ್ವಲ್ಪ ಸ್ಟೈಲ್ ಚೇಂಜ್ ಆಗಿದೆ, ಅದು ನಿಮಗೂ ಗೊತ್ತು. ಸ್ವಲ್ಪ ಪೋಸು ಚೆನ್ನಾಗಿ ಕೊಡ್ರಿ, ಎಸ್ಥೆಟಿಕ್ ಪೋಸು, ಓಕೆನಾ. ಸೊ ಈ ಥರ ಲೊಕೇಶನ್ ಇರುತ್ತೆ ಅಂದ್ಕೊಳ್ಳಿ. ಇಲ್ಲಿ ಬಂದಮೇಲೆ ನೀವು ಹೆಂಗೆ ಬೇಕಾದ್ರೆ ತಗೋಕೋಬೇಡ್ರಿ ಫೋಟೋಸು, ಓಕೆನಾ. ಒಂಥರ ಸ್ಟೈಲಿಶ್, ನೋಡಿದ ತಕ್ಷಣ ಒಂದು ಅಟ್ರಾಕ್ಷನ್ ಲುಕ್ ಕೊಡಬೇಕು. ವಾವ್, ಎಂಥ ಫೋಟೋಸಪ್ಪ, ಏನು ಪೋಸಪ್ಪ, ಆ ಥರ ಜನರಿಗೆ ನೀವು ಅನಿಸ್ಬೇಕು ಮಾರಾಯ. ಓಪನ್ ಆಗಿ ಹೇಳ್ತೀನಿ, ನಮ್ಮ ಕಡೆ ಸ್ವಲ್ಪ UK ಸೈಡು ಫೋಟೋಶೂಟ್ ಭಾಳ ಕಡಿಮೆ, ಜಾಸ್ತಿ ರೀಲ್ಸ್ ಮಾಡ್ತಾರೆ, ಎವ್ರಿ ರೀಲ್ಸ್ ಮಾರಾಯ. ರೀಲ್ಸ್ ಮಾಡೋಕೆ ಹೋಗ್ಬಿಡ್ರಿ ದೋಸ್ತರ. ಆದಷ್ಟು ಸ್ವಲ್ಪ ಫೋಟೋಶೂಟ್ ಕೂಡ ಮಾಡಿರಿ. ನಿಮ್ಮದು ಅಕೌಂಟು ಬ್ರ್ಯಾಂಡ್ ಮಾಡ್ಕೊಳ್ಳಿ. ನಿಮ್ಮ ಅಕೌಂಟ್ ಓಪನ್ ಮಾಡಿದ್ಮೇಲೆ ಫೋಟೋಸು ಮತ್ತು ರೀಲ್ಸ್ ಕೂಡ ಎರಡು ಕಾಣಬೇಕು. ಇವು ಎರಡು ಕಂಡ್ರೆ ಮಾತ್ರ ಓಕೆ, ಇವನು ನಿಜವಾದ ಇನ್ಫ್ಲುಯೆನ್ಸರು ಅನ್ನಿಸ್ಬೇಕು. ಬರೀ ರೀಲು ಜಾತ್ರೆ ಆಗುತ್ತೆ. ನಾನು ನೋಡಿರೋ ಪ್ರಕಾರ ಫೀಮೇಲ್ ಆಗಲಿ ಮೇಲ್ ಆಗಲಿ ಅವ್ರ ಅಕೌಂಟ್ ಚೆಕ್ ಮಾಡಿದಾಗ ನಾನು ಅವ್ರ ಅಕೌಂಟ್ ಓಪನ್ ಮಾಡಿದ್ಮೇಲೆ ಒಂಥರ ಜಾತ್ರೆ ಅನಿಸ್ಬಿಡುತ್ತೆ. ಹಂಗಿರಬಾರ್ದು, ಹೇಳ್ತೀನಿ ಕೇಳಿ. ನಮ್ಮ UK ಸೈಡು ಇದನ್ನು ಇಂಪ್ರೂವ್ ಆಗಬೇಕು. ಅಕೌಂಟಲ್ಲಿ ಫೋಟೋಸ್ ವಿತ್ ರೀಲ್ ಕೂಡ ಇರಬೇಕು. ಹಂಗಂದರೆ ಬ್ರ್ಯಾಂಡೆಡ್. ಒಳಗಡೆ ಮಷೀನ್ ಅದಾವ ಸುಮಾರು. ಯಪ್ಪ, ಯಾವುದೇದು ಬ್ರಿಟಿಷರ ಕಾಲದಾಗಿದೆ ಐತಲ್ಲ, ಒಳಗಿರೋ ಮಷಿನ್ ಸುಮಾರು ಏನಿಲ್ಲಪ್ಪ ಅಂದ್ರೆ ಇದಾವೆ ಬಿಡಪ್ಪ, 200-150 ವರ್ಷ ಪಕ್ಕ ಅದಾವ.
ಹೆವಿ ಬಾಬಾ ಪ್ಲೇಸ್ ಮಾತ್ರ ಹೆವಿ ಆಸಮ್ ನೋಡಪ್ಪ. ಒಳಗಿನ ಸಾಮಾನು ಮಷಿನ್ಸು ಎಲ್ಲ ಬಂದೀಗ. ಈ ಥರ ಮಷಿನ್ ಈಗೀಗ ಕಾಲದಾಗ ಇರ್ಬೋದು, ಬಟ್ ಎಲ್ಲ ಡಿಫ್ರೆಂಟ್ ಈಗ. ನಮಗೇನು ಗೊತ್ತಪ್ಪ, ನಾವು ಇಂಜಿನಿಯರಿಂಗ್ ಅಲ್ಲ, ನಾವು ಜಸ್ಟ್ ನಾರ್ಮಲ್. ಓಕೆ, ಫೈನಲಿ ಇವಾಗ ಬ್ಲಾಗ್ ಎಂಡ್ ಮಾಡೋಗುತ್ತೀನಿ. ಈ ಲೊಕೇಶನ್ ನಿಮಗೆ ಇಷ್ಟ ಆಗಿದೆ ನಾನು ಅಂದ್ಕೊಂಡಿನಿ. ಆಮೇಲೆ ಈ ಲೊಕೇಶನಲ್ಲಿ ನೀವು ಕೂಡ ಶೂಟ್ ಮಾಡೋಕ್ಕೆ ಬರ್ತೀರಾ ಅಂದರೆ ದಯವಿಟ್ಟು ಸೇಫಾಗಿ ಬರ್ರಿ. ಯಾಕಂದರೆ ಈ ಪ್ಲೇಸಲ್ಲಿ ಸ್ವಲ್ಪ ಹುಳಗಳು ಕಾಟಗಳು ಜಾಸ್ತಿ ಇದ್ದಾವೆ. ಹಾವು ಚೋಳು ಇವತ್ತು ನಾನು ನೋಡಿದ್ವಿ. ಸೊ ಹೇಳೋಕ್ಕಾಗಲ್ಲ ಟೈಮು ಹೆಂಗಿರುತ್ತೆ ಅಂತ. ಸೊ ಆದಷ್ಟು ಈ ಪ್ಲೇಸಿಗೆ ಬಂದರೆ ನೀವು ದಯವಿಟ್ಟು ಸೇಫಾಗಿ ನಿಮ್ಮ ಜವಾಬ್ದಾರಿಯಿಂದ ಬನ್ನಿ. ಓಕೆ, ಒಂದು ರೀಲ್ ಐತಿ ಮಾಡ. ಇವು ನಮ್ಮ ಬ್ರದರು. ಇವಾಗೆಲ್ಲ ಸಿನಿಮಾಟಿಕ್ಕು ವಿಡಿಯೋ ಮಾಡಿದ್ದು ಇವನೇ, ಆಜೀಫ್. ಓಕೆ, ಬಾಯ್.